ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಡ್ಡನ್ ತರನೇ ಆಡ್ತಿದ್ದೀರಾ. ದಡ್ಡನ್ ತರ ಕೆಲಸ ಮಾಡ್ತಿದ್ದೀರಲ್ಲ ಸರ್. ಧ್ರುವ ನಿಮ್ಗೆ ಎಷ್ಟು ದಿನದಿಂದ ಪರಿಚಯ? ಅದು ಗೊತ್ತಿದ್ರು ಅವ್ರನ್ನ ಈ ತರ ಮಾಡಿದಿರಲ್ವಾ? ನೀವು ದಡ್ಡನೆ. ಇಂಥವ್ರನ್ನ ನೀವ್ ಅರ್ಥ ಮಾಡ್ಕೊಳ್ಳಿಲ್ವಲ್ಲ? ನೀವು ದಡ್ಡನೆ. ನೀವು ಧ್ರುವರ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಾಗ ಅದಕ್ ಬದಲಾಗಿ ಅವ್ರವ್ರ ಪ್ರೀತಿನೇ ತ್ಯಾಗ ಮಾಡಕ್ ಹೋಗಿದ್ರು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋಳ್ ಜೊತೆ ತಪ್ಪಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದೀರಲ್ವಾ? ನೀವು ದಡ್ಡನೆ ಸರ್, ದಡ್ಡನೆ. ನೀವಿಷ್ಟೆಲ್ಲ ಮಾಡಿದ್ರು ಬಾಯಿ ಮುಚ್ಕೊಂಡು ನಿಂತಿದ್ದಾರಲ್ವಾ ಈ ಮನುಷ್ಯ? ಇಂಥವನು ನಿಜವಾದ ಪ್ರೀತಿಗೆ ಕಳಂಕ ಉಂಟು ಮಾಡ್ತಾನೆ ಅಂತ ಹೇಳ್ತಿದ್ದೀರಲ್ವಾ? ನೀವು ದಡ್ಡನೆ ಸರ್, ದಡ್ಡನೆ. ಗಾರ್ಮೆಂಟ್ಸ್ ಅಲ್ಲಿ ಧ್ರುವ 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 ಅಂತ ಎಲ್ರು ಇವ್ರನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ರು. ನಾನೇ ಗಾರ್ಮೆಂಟ್ಸ್ ಕಾಲಿಟ್ಟಿದ ಕ್ಷಣದಿಂದ ಇವರು ಹುಡುಗಿರಿಂದೆ ಹೋಗೋ ಪೊರ್ಕಿ ಅಂತ ತಪ್ಪು ತಿಳ್ಕೊಂಡವಳು ಸರ್ ನಾನು. ಅಂತವಳಿಗೆ ಕಷ್ಟ ಬಂದಾಗ ನನಗ್ ಗೊತ್ತಿಲ್ದಂಗೆ ಹುಡುಕಿ ಸಹಾಯ ಮಾಡಿದ್ದಾರೆ, ನನಗ್ ಸಂತೋಷ ಪಡಿಸಿದ್ದಾರೆ. ನನ್ನ ಅನುಮತಿ ಇಲ್ದಂಗೆ ನನ್ ಮೈ ಮುಟ್ಟಿದ್ದಾರೆ ಅಂತ ನೀವು ಅನ್ಕೊಂಡ್ರಲ್ವಾ? ನೀವು ದಡ್ಡನೆ. ಮೈನವ್ರೆ, ಪುಷ್ಪಕ್ ಸರ್ ಹತ್ರ ಆತರ ಮಾತಾಡ್ಬೇಡಿ ಪ್ಲೀಸ್. ಇದೇನು ಅವ್ರು ಬೇಕು ಅಂತ ಮಾಡಿಲ್ಲ, ನೋವು ಮಾಡ್ಬೇಕು ಅಂತ ಮಾಡಿಲ್ಲ, ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಪ್ಲೀಸ್. ನೋಡಿದ್ರ ಸರ್, ನೋಡಿದ್ರ ನಿಮ್ಗೋಸ್ಕರ ಹೇಗೆ ಒದ್ದಾಡ್ತಿದ್ದಾರೆ ಅಂತ ನೋಡಿದ್ರ? ಜೊತೆಲಿರೋರ್ಗೆ ಪ್ರೀತಿ ತೋರ್ಸಕ್ ಮಾತ್ರ ಗೊತ್ತು ಸರ್ ಇವ್ರಿಗೆ. ಅಂತವ್ರಿಗೆ ನಾವೇನ್ ಕೊಟ್ಟಿದೀವಿ? ಬರೀ ನೋವು ಕೊಟ್ಟಿದೀವಿ, ಕಣ್ಣೀರ್ ಕೊಟ್ಟಿದೀವಿ, ಕಣ್ಣೀರ್ ಹಾಕ್ಸಿದೀವಿ. ಅಷ್ಟು ಸಾಲದು ಅಂತ ಈ ತರ ಹೊಡೆದ ಬಡ್ದೆಲ್ಲ ಮಾಡ್ಸಿದೀರ. ಆದ್ರೆ ಇವ್ರು ಮಾತ್ರ ಪ್ರೀತಿನೇ ತೋರಿಸ್ತಿದ್ದಾರೆ, ಈಗ್ಲೂ ಪ್ರೀತಿನೇ ತೋರಿಸ್ತಿದ್ದಾರೆ. ಅದು ಸರ್ ನನ್ ಧ್ರುವ ಅಂದ್ರೆ. ಅಂತ ವ್ಯಕ್ತಿಗೆ ಹೋಗಿ ನೀವ್ ಈ ತರ ಹೊಡೆದು ಬಡ್ದು ಮಾಡಿದಿರಲ್ವಾ? ನೀವು ದಡ್ಡನೆ. ನನ್ ಮಾತ್ಗೂ ನಿಮ್ಮನ್ನ ದೇವ್ರು ಅಂತ ಮಾತ್ರ ಹೇಳ್ತಿದ್ದೆ. ಆದ್ರೆ ಇವರು ನಿಮ್ಮನ್ನ ದೇವ್ರ ತರನೇ ನೋಡ್ತಾರೆ ಸರ್, ದೇವ್ರ ತರನೇ ನೋಡ್ತಾರೆ. ಇಂಥ ವ್ಯಕ್ತಿಗೆ ದೇವ್ರಾಗಿರೋ ನೀವು ಕೊಟ್ಟಿರೋ ವರ ಆದ್ರೂ ಏನು ಸರ್? ಏನು? ಯಾವ ದೇವ್ರು ನಮ್ದವ್ರ ಹತ್ರ ಹೋಗ್ಬಿಟ್ಟು ಅದು ಕೊಡು ಇದು ಕೊಡು ಅಂತ ಕೇಳಲ್ಲ. ನಾವಾಗೆ ಹೋಗಿ ಕಾಣಿಕೆ ಹಾಕ್ತೀವಿ. ಆದ್ರೆ ನೀವು ದೇವ್ರು ಅಂತ ಅನ್ಸ್ಕೊಂಡ್ರಲ್ವಾ? ಏನ್ ಕಾಣಿಕೆ ಕೇಳಿದ್ರಿ ಸರ್? ಏನ್ ಕೇಳಿದ್ರಿ? ರಕ್ತ ಬಲಿ ಸರ್. ಇದು ನಿಮ್ಗೆ ನ್ಯಾಯ ಅನಿಸ್ತೈತಾ? ಹೇಳಿ. ಯಾವ ಧೈರ್ಯದ ಮೇಲೆ, ಯಾವ ಅಧಿಕಾರದಲ್ಲಿ ನನ್ ಧ್ರುವನ್ ಮೈ ಮುಟ್ಟಿದ್ರಿ ನೀವು? ಯಾವ ಅಧಿಕಾರದಲ್ಲಿ ನನ್ ಧ್ರುವನ್ ಮೈ ಮುಟ್ಟಿದ್ರಿ? ನೋಡಿ, ಇದು ನನ್ ಸಮಸ್ಯೆ, ನಮ್ ಜೀವನ. ಇದ್ರಲ್ಲಿ ತಲೆ ಹಾಕಕ್ಕೆ ನೀವ್ ನಮಗ್ ದೇವ್ರಾಗಿದ್ರು ನಿಮಗ್ ಹಾಕಿಲ್ಲ. ಇನ್ಮೇಲೆ ಧ್ರುವ ಅವ್ರ ಮೇಲೆ ಅನುಮಾನ ಪಟ್ಟು ಅವ್ರಿಗೇನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡ್ರು ಬನ್ನಿ ಧ್ರುವ ಅವರೇ.
ಮೈನಾ ಅವ್ರೆ, ನೀವು ಪುಷ್ಪಕ್ ಸರ್ ಹತ್ರ ಆ ಥರ ಎಲ್ಲ ಮಾತಾಡಬಾರ್ದಾಗಿತ್ತು. ನಾನು ಹಂಗ್ ಮಾತಾಡಕ್ ಮಾಡ್ಬಿಟ್ರು ಧ್ರುವ ಅವ್ರೆ, ನಾನು ಹಂಗ್ ಮಾತಾಡಕ್ ಮಾಡ್ಬಿಟ್ರು. ಅದ್ಯಾವ್ದನ್ನು ನನ್ ಮನ್ಸಾರೆ ಮಾತಾಡಿದ್ದಲ್ಲ. ನಾನ್ ಮಾತಾಡ್ತಿರ್ಬೇಕಾದ್ರೆ ಅವ್ರಿಗಾಗಿದ್ ಸಂಕಟಕ್ಕಿಂತ ನನಗಾಗ್ತಿತ್ತಲ್ವಾ ಸಂಕಟ, ಅದು 1000 ಪಟ್ಟು ಜಾಸ್ತಿ ಇತ್ತು. ಪುಷ್ಪಕ್ ಸರಿಂದ ನಮ್ಗೆ ಈ ತರ ಒಂದ್ ಕಷ್ಟ ಬರುತ್ತೆ ಅಂತ ನನ್ ಕನ್ಸ್ ಮನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ಇವಾಗ ಹೇಳಿ, ನನ್ನ ಯಾರು ಅರ್ಥ ಮಾಡ್ಕೋತಿಲ್ಲ ಅಂತ ಇವಾಗ ಹೇಳಿ. ಅವತ್ತು ನಿಮ್ ತಾಯಿಯವ್ರ ಮನೆ ಬಿಟ್ಟು ಹೋಗಿ ನಾನು ಆ ತರ ಕಷ್ಟ ಅನ್ಭವಿಸೋ ತರ ಮಾಡಿದ್ರು. ಇವತ್ತು ಪುಷ್ಪಕ್ ಸರ್ ನಿಮ್ಮನ್ನ ಈ ತರ ನನ್ ರಾತ್ರಿ ಎಲ್ಲ ಎಷ್ಟು ಒದ್ದಾಡಿದ್ದೀನಿ ಗೊತ್ತಾ? 2 ದಿನ ಎಷ್ಟು ಒದ್ದಾಡಿದ್ದೀನಿ ಗೊತ್ತಾ? ಒಂದ್ ಹೆಣ್ಣು ಎಷ್ಟಂತ ಕಷ್ಟ ಅನ್ಭವಿಸ್ತಾಳೆ. ಇದ್ನೆಲ್ಲ ಯಾರೋ ಬೇರೆಯವರು ಇಲ್ಲ ನಮ್ ಶತ್ರುಗಳು ಮಾಡಿದಿದ್ರೆ ಸಹಿಸ್ಕೋಬಹುದಿತ್ತು. ಆದ್ರೆ ಪುಷ್ಪಕ್ ಸರ್ ಈ ತರ ಮಾಡಿದ್ರು ಅಂತ ನನ್ ಮನ್ಸಿಗೆ ಒಪ್ತಾನೆ ಇಲ್ಲ. ಮೈನಾ ಅವ್ರೆ, ನಿಜ ಹೇಳಬೇಕು ಅಂದ್ರೆ ನೀವು ನಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ. ನಾವ್ ಯಾವತ್ತೂ ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಮನ್ಸಿಗೆ ನೋವಾಗೋ ರೀತಿಲಿ ಯಾವತ್ತೂ ನಾವು ನಡ್ಕೊಂಡಿಲ್ಲ. ಇದೆಲ್ಲ ನಿಮ್ಮೇಲಿರೋ ಪ್ರೀತಿಯಿಂದ, ನಿಮ್ಮೇಲಿರೋ ಅಕ್ರೆಯಿಂದ ಬಂದಿರೋದು. ಪುಷ್ಪಕ್ ಸರ್ ನನ್ಗೆ ಈ ಥರ ಎಲ್ಲ ಮಾಡಿದಾರಲ್ಲ, ಅದೆಲ್ಲ ಮಾಡಿರೋದು ನಿಮ್ಮೇಲಿರೋ ಅಕ್ರೆಯಿಂದ. ನೋಡಿ, ನಾವೆಲ್ಲ ನಿಮ್ ಜೀವನ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನಾವು ಪ್ರೀತಿಸಿದ ಹುಡುಗಿ ನಮ್ಮನ್ನ ಪ್ರೀತಿಸ್ತಿಲ್ಲ ಅಂದ್ರೆ ಅವಳು ಹೇಗಾದ್ರೂ ಹಾಳಾಗೋಗ್ಲಿ ಅನ್ಕೊಳ್ಳೋ ಈ ಸಮಾಜದಲ್ಲಿ